ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಪರಿ ಉತ್ಸವ ಲಾಗ್ಗೆ ಸ್ವಾಗತ. ಇವತ್ತು ಗುರುವಾರ, ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಕಾಮಧೇನು ದರ್ಶನ ಆಯಿತು. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು ಪಲಾವ್ ಮಾಡಿದ್ದೆ. ಪಲಾವ್ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೆ 2 ದಿನದಿಂದ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ. ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅಲ್ಲಿ ಸ್ವೀಟ್ ಮೆಕ್ಕೆಜೋಳ ಮಾರ್ತಾಯಿದ್ರು. ಸ್ವೀಟ್ ಮೆಕ್ಕೆಜೋಳ ತೊಗೊಂಬಂದು ಸುಡಲಿಲ್ಲ. ಗ್ಯಾಸ್ ಮೇಲೆ ಸುಟ್ಟರೆ ಪಾಯ್ಸನ್ ಆಗುತ್ತೆ ಅಂತೇಳಿ ಕುಕ್ಕರಲ್ಲೇ ಬೇಯಿಸ್ಕೊಟ್ಟೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಮೇಲೆ ನನ್ನ ಮಗ ಕಬಡ್ಡಿ ಕೋಟ್ ಮಾಡಿದ್ನಂತೆ. ಮಮ್ಮಿ ಇದನ್ನು ವಿಡಿಯೋ ಮಾಡಿ ತೋರಿಸು ಅಂತ ಹೇಳ್ದೆ, ಹಂಗಾಗಿ ವಿಡಿಯೋ ಮಾಡಿದ್ದೀನಿ. ಯಾವ ಥರ ಮಾಡಿದ್ದಾನೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಂಗಾಗಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ತಮ್ಲೈನ್ ನೋಡಿರ್ತೀರಾ ಏನು ಅಂತೇಳಿ, ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಅಂತೇಳಿ. ಹೌದು, ಜೀವನದಲ್ಲಿ ತಾಳ್ಮೆ ಎಂಬುದು ತುಂಬ ಮುಖ್ಯ. ನಾವು ಎಷ್ಟು ತಾಳ್ಮೆಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಫ್ಯಾಮಿಲಿಗೂ ಒಳ್ಳೆಯದು, ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೂ ಒಳ್ಳೆಯದು. ತಾಳಿದವನು ಬಾಳಿಯಾನು ಅಂತೇಳಿ ಗಾದೆ ಮಾತು ಹೇಳಿದ್ದಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಲೂ ಇದೆ. ಹಂಗಾಗಿ ನಾವು ಎಷ್ಟು ತಾಳ್ಮೆ ಎಂಬ ಪದಕ್ಕೆ ಮಹತ್ತರವಾದ ಸ್ಥಾನ ಇದೆ. ತಾಳ್ಮೆ ಹಾಗೂ ಮೌನ ಇವೆರಡು ಅವಳಿ ಜವಳಿ ಇದ್ದಂತರ. ತಾಳ್ಮೆ ಇದ್ದವನು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದೇ ಸಿಟ್ಟಿನಿಂದ ಮೂಗು ಕೊಯ್ಕೊಂಡ್ರೆ ಏನೂ ಬರೋಕ್ಕಾಗಲ್ಲ. ಅದಕ್ಕಾಗಿ ನಾವು ಎಷ್ಟೇ ಕಷ್ಟ ಬರಲಿ, ಸುಖ ಬರಲಿ, ತಾಳ್ಮೆ ಎಂಬುದನ್ನ ಭಾಳ ವಹಿಸ್ಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ಜೇಡ್ರ ಬಲೆ. ಜೇಡ 6 ಸಲ ಬಲೆ ಕಟ್ಟುತ್ತೆ. ಬಲೆ ಕಟ್ಟಿದ ಮೇಲೆ ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದ ತಕ್ಷಣ ಅದು ಅದ್ರ ಪ್ರಯತ್ನನ ನಿಲ್ಲಿಸೋದಿಲ್ಲ. ಮತ್ತೆ ಮೇಲೆ ಹೇಳುತ್ತೆ 7ನೇ ಗೂಡು ಕಟ್ಟೋಕ್ಕೆ. ಅವ ಪೂರ್ತಿ ಜೇಡ್ರ ಬಲೆನ ಕಟ್ಟುತ್ತೆ. ಈ ಜೇಡ್ರ ಬಲೆಗೆ ಇಷ್ಟು ತಾಳ್ಮೆಯಿಂದ ಅದು ಬಲೆ ಕಟ್ಟುತ್ತೆ ಅಂದಮೇಲೆ ನಾವು ಜೀವನ ಮಾಡೋ ಮನುಷ್ಯರು, ಜೀವ ಇರೋ ಮನುಷ್ಯರು, ನಾವ್ಯಾಕೆ ತಾಳ್ಮೆ ಇರೋಲ್ಲ? ತಾಳ್ಮೆ ಇದ್ದರೆ ಎಲ್ಲದನ್ನೂ ಜಯಿಸ್ಬೋದಂತೆ. ಒಳ್ಳೆಯದೂ ಆಗ್ಬೋದು, ಕೆಟ್ಟದ್ದು ಆಗಬಾರ್ದು. ಒಳ್ಳೇದಾಗಕ್ಕಷ್ಟೇ ನಾವು ಪ್ರಯತ್ನ ಪಡಬೇಕೇ ಹೊರತು ಕೆಟ್ಟದ್ದಕ್ಕೆ ನಾವು ಯಾವುದೇ ರೀತಿನ ಪ್ರಚೋದನೆ ಮಾಡಬಾರ್ದು. ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಕುಂತಿಗೆ ಮಗು ಹುಟ್ಟಬೇಕಾದ್ರೆ ಮಹರ್ಷಿಗಳು ತಾಳ್ಮೆ ಕಳ್ಕೊಂಡಾಗ ಯಾವ ಥರ ಆದರು ಅಂದರೆ, ಅವರು ಧ್ಯಾನಕ್ಕೆ ಕುತ್ಕೊಂಡಾಗ ಮರದ ಮೇಲೆ ಒಂದು ಪಕ್ಷಿ ಅವ್ರ ಮೇಲೆ ಗಲೀಜು ಮಾಡಿಬಿಡುತ್ತೆ. ಆವಾಗ ಅವರು ಆ ಸಿಟ್ಟಿಂದ ಆ ಕ್ಷಣಕ್ಕೆ ತಾಳ್ಮೆ ಕಳ್ಕೊಂಡು ಅದಕ್ಕೆ ಶಾಪ ಹಾಕ್ಬಿಡ್ತಾರೆ. ಆ ಕ್ಷಣಕ್ಕೇನೆ ಅವ್ರು ಶಾಪ ಹಾಕ್ಬಿಟ್ರು, ಆದರೆ ಅವ್ರು ಕಲ್ತಿರೋ ವಿದ್ಯೆಯನ್ನೆಲ್ಲ ಕಳ್ಕೊಂಡೋಗ್ಬಿಟ್ರು. ಹಂಗಾಗಿ ಯಾವತ್ತೂ ನಾವು ತಾಳ್ಮೆನ ಕಳ್ಕೊಳಕ್ಕೆ ಹೋಗಬಾರ್ದು. ನೆಲೆಗೆ ನಮ್ಮ ಮೂಗನ್ನ ಕೊಯ್ಕೋಬಾರ್ದು. ಆ ಕ್ಷಣ ನಾವು ಒಂದು ಕ್ಷಣ ಸುಮ್ಮನಾಗಿ ಮೌನವಾಗಿ ಯೋಚನೆ ಮಾಡಬೇಕು. ನಾವು ಯಾಕೆ ಈ ಥರ ಮಾಡ್ತಿದ್ದೀವಿ, ನಾವು ಯಾಕೆ ಈ ಥರ ನಡ್ಕೋತಾ ಇದ್ದೀವಿ ಅಂತ ಅಂದ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಆವಾಗ ನಮ್ಮಷ್ಟು ಒಳ್ಳೆಯವರು ಯಾರೂ ಇರೋದಿಲ್ಲ. ಅದಕ್ಕಾಗಿ ಹೇಳೋದು, ತಾಳ್ಮೆನ ಭಾಳ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ತಾಳ್ಮೆ ಎಷ್ಟು ಇರುತ್ತೋ ಅಷ್ಟು ನಮ್ಮ ಕುಟುಂಬಗಳು ಅಷ್ಟೇ ಚೆನ್ನಾಗಿರ್ತವೆ. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ತಾಳ್ಮೆ ಒಂದೊಂದು ಸಲ ಕಳೆದೋಗುತ್ತೆ, ಇಲ್ಲ ಅಂತಲ್ಲ. ಪರಿಸ್ಥಿತಿ ಕೈ ಮೀರಿ ಹೋದಾಗ ಏನೂ ಮಾಡೋಕ್ಕಾಗಲ್ಲ, ತಾಳ್ಮೆ ಕಳೆದೋಗುತ್ತೆ. ಹಂಗಾಗಿ ನಾವು ಆ ಪರಿಸ್ಥಿತಿಗೆ ತಕ್ಕಂಗೆ ನಾವು ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇವತ್ತಿನ ಈ ಲಾಗು ಇಷ್ಟು ಹೇಳಿ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.